ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಮತ್ತೊಮ್ಮೆ ಕ್ಷಮೆ ಯಾಚಿಸಿ. ಬೈಲಹೊಂಗಲ ವಿಶೇಷ ಸುದ್ದಿ ಕಡಿಮೆ. ಯಾಕಂದರೆ ಬೈಲಹೊಂಗಲದಲ್ಲಿ ಆಗಿರ್ಬೋದು, ಇನ್ನುಳಿದ ಕಡೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆಯಲ್ಲಿ ಅಂತ ಹೇಳ್ಕೊಳ್ಳುವಂಥ ರಾಜಕೀಯ ಕಾಂಪಿಟೇಷನ್ ಕಡಿಮೆ ಅಂದರೂ ಅಡ್ಡಿಯಿಲ್ಲ. ಅದರಲ್ಲೂ ಬೈಲಹೊಂಗಲ, ರಾಮದುರ್ಗ ಇವು ಕೆಲವೊಂದು ತಾಲೂಕುಗಳಿದ್ದಾವೆ. ಇಲ್ಲಂತೂ ರಾಜಕಾರಣ ಅದ, ಆದ್ರೆ ರಾಜಕೀಯ ನಾಯಕರ ವಿಶೇಷವಾಗಿ ಆರೋಪ ಪ್ರತ್ಯಾರೋಪ ಮಾಡೋದು ಬಹಳ ಕಡಿಮೆ. ಹೀಗಾಗಿ ಎಲೆ ಮರೆ ಕಾಯಿ ಹಂಗೆ ಇರ್ತಾರಲ್ಲ ನೋಡ್ರಿ. ಬೈಲಹೊಂಗಲೂ ನಿಜವಾಗಿಯೂ ಒಳ್ಳೆ ನಾಯಕರಿದ್ದಾರಲ್ಲ. ಮಾಜಿ ಶಾಸಕರಂಥ ವಿಶ್ವನಾಥ್ ಪಾಟೀಲ್ ಆಗಿರ್ಬೋದು, ಇವತ್ತಿನ ಹಾಲಿ ಶಾಸಕರಂಥ ಮಹಾಂತೇಶ್ ಕೌಜಲ್ಗಿ ಅವರಾಗಿರ್ಬೋದು, ಇನ್ನುಳಿದ ಮೆಟುಗುಡವರಾಗಿರ್ಬೋದು, ಅನೇಕರಿದ್ದಾರೆ ಬೈಲಹೊಂಗಲದಲ್ಲೇ. ಆದರೆ ಅವರು ಓಪನ್ ಆಗಿ ಹೊರಗೆ ಬಂದ ತಮ್ಮ ಎದುರಾಳಿ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡೋದು ಭಾಳ ಕಡಿಮೆ. ಆಯ್ತಪ್ಪ, ನಿಮ್ಮಷ್ಟು ನೀವು ನಮ್ಮಷ್ಟು ನಾವು ಒಂದಂಗೆ ಇರ್ತಾರೆ. ಆದರೆ ಚೆನ್ನಮ್ಮನ ಸಮಾಧಿಯ ಉದ್ಘಾಟನೆ ವಿವಾದ ಇವತ್ತು ಎದ್ಬಿಟ್ಟದ. ಚೆನ್ನಮ್ಮ ತನ್ನ ಕೊನೆಯ ಕಾಲನ್ನು ನಮ್ಮ ಬೈಲಹೊಂಗಲ ಜೈಲಲ್ಲಿ ಕಳೆದ್ರು ಅನ್ನೋದು ಇತಿಹಾಸದಲ್ಲಿ ನೋಡಿದಂಥದ್ದು. ಅಂಥ ಒಂದು ಸಮಾಧಿ ಜಗತ್ ಪ್ರಸಿದ್ಧದು. ಯಾಕಂದರೆ ದೊಡ್ಡ ಹೋರಾಟವನ್ನು ಮಾಡಿದಂಥ ಹೆಣ್ಣುಮಗಳು ಚೆನ್ನಮ್ಮ. ಅವಳ ಬಗ್ಗೆ ಎಲ್ಲಿಲ್ಲದ ಪ್ರೀತಿ, ವಿಶ್ವಾಸ, ಭಕ್ತಿ ಭಾಳಷ್ಟು ಜನ. ಅಂಥ ಸಮಾಧಿಯ ಉದ್ಘಾಟನೆಯನ್ನು ಭವ್ಯವಾಗಿ ಮಾಡೋದು, ಚೆನ್ನಾಗಿ ಮಾಡಬೇಕು ಅನ್ನೋದು ಎಲ್ಲರೂ ಆಸೆ. ಆದರೆ ನಮ್ಮ ಮಹಾಂತೇಶ್ ಕೌಜಲ್ಗಿ ಅವರು ತರಾತುರಿಯಲ್ಲಿ ಮಾಡಿ ಮುಗಿಸಿದ್ದಾರೆ ಅನ್ನೋದು ಆರೋಪ ನಮ್ಮ ವಿಶ್ವನಾಥ್ ಪಾಟೀಲ್ರಿಂದ. ಇವರು ಮಾಜಿ ಶಾಸಕರು, ನಿಮಗೆ ಗೊತ್ತದ. ಯಾಕೆ ಆರೋಪ ಮಾಡಿದರು? ಅವರು ಏನು ಆರೋಪ ಮಾಡ್ತಾರಪ್ಪ ಅಂದ್ರೆ, ಚೆನ್ನಮ್ಮ ಸಮಾಧಿ ಸ್ಥಳ ಅಭಿವೃದ್ಧಿಗೆ ಸರ್ಕಾರದಿಂದ 5 ಕೋಟಿ ಅನುದಾನ ಒದಗಿಸಲಾಗಿದೆ. 5 ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ. ಆದರೆ ಅದರಲ್ಲಿ 1 ಕೋಟಿ ಖರ್ಚು ಮಾಡಿ ದುಡ್ಡು ಹೊಡೆದ ವಿಷಯ ಜನರಿಗೆ ಗೊತ್ತಾಗಬಾರದು ಅಂಥೇಳಿ ಏಕಾಏಕಿ ಇದನ್ನು ಮಾಡಿದಾರಪ್ಪ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಯಾರ ಮೇಲೆ? ಮಹಾಂತೇಶ್ ಕೌಜಲ್ಗಿ ಅವ್ರ ಮೇಲೆ. ಕೌಜಲ್ಗಿ ಅವರ ಮನೆತನ ಬಗ್ಗೆ ವಿಶೇಷವಾಗಿ ಎಲ್ಲರಿಗೂ ಅಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಭಕ್ತಿನೂ ಅಂದರೂ ಅಡ್ಡಿ ಇಲ್ಲ. ಇಂಥ ಒಳ್ಳೆಯ ಸುಸಂಸ್ಕೃತ ಬೆಳೆದಂಥ ಕುಟುಂಬ ರಾಜಕಾರಣ, ಅವರು ಕುಟುಂಬ ರಾಜಕಾರಣಿಗಳ ಅದರಲ್ಲಿ 2 ಮಾತಿಲ್ಲ. ಅವರಿದ್ದಂಥವರು 5 ಕೋಟಿ ಒಳಗೆ 4 ಕೋಟಿ ಹೊಡೆದಿದ್ದಾರೆ ಅನ್ನುವಂಥ ಆರೋಪ. ಈ ಆರೋಪ ಈಗ ಜಿಲ್ಲೆಯಾದ್ಯಂತ ಬಿಸಿ ಬಿಸಿ ಚರ್ಚೆ. ಅವರು ಹೊಡಿತಾರ, ಭ್ರಷ್ಟರಿದ್ದಾರ ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದದ. ಅದಕ್ಕೆ ನಾವು ಅವ್ರು ಮಹಾಂತೇಶ್ ಅವ್ರ ಉತ್ತರ ಕೊಡಬೇಕು. ಜೊತೆಗೆ ಇನ್ನೂ ಅನೇಕ ಕೆಲಸಗಳಾಗಬೇಕಾಗಿದೆ. ನಮ್ಮ ಎಲ್ಲ ಕೆಲಸಗಳನ್ನು ಮಾಡಿಸ್ಬೇಕಂತೇಳಿ ವಿಶೇಷವಾಗಿ ಅದರಲ್ಲೂ ಅವರಿದ್ದಂಥವರು ಈ ವಿಶೇಷ ಚೆನ್ನಮ್ಮನ ಸೈನಿಕ ಶಾಲೆಗೆ ನಿರ್ಮಾಣಕ್ಕೆ ಅವ್ರು ಇನ್ನೂ ಸ್ವಲ್ಪ ಹೆಚ್ಚಿಗೆ ತಯಾರು ಮಾಡೋದಕ್ಕಾಗಿ 200 ಕೋಟಿ ಮೀಸಲಿಡಬೇಕು ಅನ್ನುವಂಥ ಒಂದು ಬೇಡಿಕೆ. ಎಷ್ಟು? 200 ಕೋಟಿ. ಅದರ ಜೋಡಿ ಶೇಖರ ಚೆನ್ನಮ್ಮನ ರಾಕ್ ಗಾರ್ಡನ್ ಉದ್ಘಾಟನಾ ಸಮಾರಂಭ ಏರ್ಪಡಿಸಬೇಕು. ಇಲ್ಲದಿದ್ದರೆ ನಿರಂತರ ಧರಣಿ. 200 ಕೋಟಿ ಅಲ್ಲ, ಈಗೇನು ನೀವು ಮಾಡಿದಿರಿ ಉದ್ಘಾಟನೆ, ವಿಶೇಷವಾಗಿ ನವೀಕೃತ ಚೆನ್ನಮ್ಮನ ಸಮಾಧಿ ಮತ್ತು ಉದ್ಯಾನ ಇವೆರಡೂ ಇನ್ನೊಮ್ಮೆ ಆಗಬೇಕು. ಅದು ನೀವೇನು ಖರ್ಚು ಮಾಡಿದಿರಿ ನಮ್ಗೆ ಗೊತ್ತಾಗಬೇಕು. ದೊಡ್ಡ ಪ್ರಮಾಣದಲ್ಲಿ ಈಗ ಹೆಂಗೆ ನಂದಗಡದಲ್ಲೇ ನಮ್ಮ ರಾಯಣ್ಣನ ದೊಡ್ಡ ಸಮಾರಂಭ ಆಯಿತು, ಅದರಲ್ಲೂ ಆ ಸಮಾರಂಭಕ್ಕೆ ನಮ್ಮ ಮುಖ್ಯಮಂತ್ರಿ ಬಂದಿದ್ದರು. ಹಾಗೆ ಇಲ್ಲೇ ಆಗಬೇಕು. ಯಾಕಂದ್ರೆ ಈ ನಮ್ಮ ನಂದಗಡದ ರಾಯಣ್ಣನ ಸಾಗಿಸಲಿದ್ದ ತಾಯಿಯವರು ಅಂಥ ದೊಡ್ಡ ವ್ಯಕ್ತಿತ್ವದ ಆ ವ್ಯಕ್ತಿಯ ಈ ಒಂದು ಸಮಾಧಿ, ಅದರಲ್ಲೂ ಮುಖ್ಯವಾಗಿ
ಚೆನ್ನಮ್ಮನ ರಾಕ್ ಗಾರ್ಡನ್ ಉದ್ಘಾಟನಾ ಸಮಾರಂಭ ಏರ್ಪಡಿಸ್ಬೇಕು ಅಂತ ಒಂದು ಬೇಡಿಕೆ. ಇಲ್ಲಂದ್ರೆ ಇದು ಆಗಬೇಕು, ಉದ್ಘಾಟನೆ ನಿನ್ನೆ ಆಗಬೇಕು. ಇಲ್ಲಪ್ಪ ಅಂದ್ರೆ ಬೈಲಹೊಂಗಲ ಬಂದ್ 9ನೇ ತಾರೀಕಿನಿಂದ. ಇದನ್ನು ನಾಳೆ 9ಕ್ಕೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿಯೂ ರಾಜಕೀಯವಾಗಿ ಚರ್ಚೆ ಜೋರು ನಡೀತಾ ಇದೆ. ಇದು ಒಂದು ರೀತಿಯಿಂದ ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಒಳ್ಳೆ ಡೆವಲಪ್ಮೆಂಟ್. ವಾದ ವಿವಾದ ನಡೀತಾ ಇರಬೇಕು, ಇಲ್ಲಂತಲ್ಲ. ಅದು ಪ್ರಜಾತಂತ್ರದ ಜೀವಂತಿಕೆ. ಅದೇ ಕಾಲಕ್ಕೆ ಒಬ್ಬ ರಾಜಕಾರಣಿಗೆ ಜನಸೇವೆ ಮಾಡುವಂಥ ಆ್ಯಂಬಿಷನ್, ಗುರಿ ದೊಡ್ಡದಾಗಿರ್ಬೇಕು. ಅಂದಾಗ ತಮ್ಮ ಎದುರಾಳಿಯ ದೋಷಗಳನ್ನು ಹುಡುಕುವಂಥ ಪ್ರಯತ್ನ ಮಾಡಿ ತಾವು ಜನರ ಮನ್ನಣೆ ಪಡ್ಕೊಂಡು ಜನ ಪರವಾದ ಕೆಲಸಗಳು ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಇಲ್ಲಾಂದ್ರೆ ಒಂದೇ ಕುಟುಂಬದವರು ಆರಿಸಿ ಬರೋದು, ಡೆವಲಪ್ಮೆಂಟ್ ನೋಡಿ ಹೇಳ್ಕೊಳ್ಳೋಂಗಿಲ್ಲ, ಮತ್ತೊಬ್ರು ಬರೋ ಹಾಗಿಲ್ಲ ಅನ್ನುವಂಥ ಒಂದು ವಾತಾವರಣ ತಪ್ಪ. ಅದು ಇವತ್ತು ನೋಡ್ರಿ, ಯಾವ ಪ್ರಮಾಣದಲ್ಲಿ ರಾಮದುರ್ಗ ಬೆಳಿಬೇಕಾಗಿತ್ತು, ಯಾವ ಪ್ರಮಾಣದಲ್ಲಿ ಬೈಲಹೊಂಗಲ ಬೆಳಿಬೇಕಾಗಿತ್ತು, ಇನ್ನೂ ಅನೇಕ ವಿಷಯಗಳ ಬಗ್ಗೆ ಈ ಜಿಲ್ಲೆಯ ಅನೇಕ ತಾಲೂಕುಗಳಿದ್ದಾವೆ. ಅಲ್ಲಿ ಅವ್ರ ಕುಟುಂಬದ ರಾಜಕಾರಣ ಇರೋದ್ರಿಂದಾಗೆ ಭಾಳಷ್ಟು ಹೆಚ್ಚಿಗೆ ಡೆವಲಪ್ಮೆಂಟ್ ಆಗ್ತಾರೆ. ಸಹಜ ಜನ ಕಾಲಕ್ಕೆ ತಕ್ಕಂಗೆ ಡೆವಲಪ್ಮೆಂಟ್ ಆಗ್ತಾವೆ ವಿನಃ ಯಾವ ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು ಬೆಳೆದಿಲ್ಲ. ಇದು ಕಾರಣ ಅಂದ್ರೆ ಕಾಂಪಿಟೇಟಿವ್ ರಾಜಕೀಯ ಇರಲಿಲ್ಲ ಅನ್ನುವಂಥದ್ದು. ಅದು ಈಗ ಒಂದಿಷ್ಟು ಸಮಾಧಾನ ಮಾಡ್ಕೊಳ್ಳುವಂಥ ವಿಷಯ. ಇಲ್ಲೂ ಸ್ವಲ್ಪ ಕಾಂಪಿಟೇಷನ್ ಅದಪ್ಪ. ನಮ್ಮ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ವರ್ಸಸ್ ಮಹಂತೇಶ್ ಕೌಜಲ್ಗಿ ಇವು ಆಗಲಿ. ಅದೇ ಕಾಲಕ್ಕೆ ಮಹಂತೇಶ್ ಕೌಜಲ್ಗಿ ಅವರು ಸಹಿತ ನಿಜವಾಗಿಯೂ ನಮ್ಮ ಪಾಟೀಲ್ರು ಹೇಳುವಂಗೆ 4 ಕೋಟಿ ರೂಪಾಯಿಗಳನ್ನು ಸ್ವಾಹ ಮಾಡಿದರೆ ಅದ್ರ ಬಗ್ಗೆ ಒಪ್ಪಿಕೊಳ್ಳಿ, ಇಲ್ಲ ಅದು ಕ್ಲಿಯರೆನ್ಸ್ ಕೊಡಲಿ ಅನ್ನೋದು ಜನಸಾಮಾನ್ಯರ ಬೇಡಿಕೆ. ಯಾಕಂದರೆ ಇವತ್ತು ಓಪನ್ ಆಗಿ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ ಪಾಟೀಲ್. ಮತ್ತು ಅದು ಬರೀ ಆರೋಪಕ್ಕೆ ಆರೋಪ ಆಗಬಾರ್ದು, ಅದ್ರ ಸತ್ಯಾಸತ್ಯದ ಹೊರಗೆ ಬರಬೇಕಾಗಿದೆ ಇವತ್ತು. ಯಾಕಂದರೆ ಈ ಎಲ್ಲ ಕುಟುಂಬಗಳ ಬಗ್ಗೆ ಅಲ್ಲಿ ಜನರಿಗೆ ಒಂದು ವಿಶ್ವಾಸ ಅದ, ಇಲ್ಲಪ್ಪ ಇವ್ರು ಭ್ರಷ್ಟರಲ್ಲ, ಒಳ್ಳೆಯ ಆಡಳಿತ ಕೊಡ್ತಾರೆ. ಆದ್ರೆ ಒಂದಿಷ್ಟು ಆಲಸಿಗಳಿದ್ದಾರಪ್ಪ ಅನ್ನುವಂಗಿರೋ ಒಂದಿಷ್ಟು ಮನಸ್ಸಿನೆಲ್ಲೋ ಇರ್ಬೋದು. ಆದರೆ ಒಳ್ಳೆಯ ಭಾವನೆಗಳಿದ್ದಾವೆ. ಆ ಒಳ್ಳೆಯ ಭಾವನೆಗೆ ತಕ್ಕದಾಗೆ ಎಲ್ಲ ನೋಡ್ಕೋಬೇಕಾಗಿದೆ. ಇವತ್ತು ಪಾಟೀಲ್ ಮಾಡಿದ್ದು ಕೌಜಲ್ಗಿ ಅವರು ವಿರೋಧವಾಗಿ ಮಾಡಿದಂಥ ಈ ಒಂದು ಆರೋಪ ಗಂಭೀರವಾದದ್ದು. ಇದರ ಬಗ್ಗೆ ತನಿಖೆ ಆಗಲೇಬೇಕಾಗ್ತದೆ. ತನಿಖೆ ಆಗಲಿ, ಅವ್ರು ಉತ್ತರನೂ ಕೊಡಲಿ. ಅದಕ್ಕೆ ಉತ್ತರ ಕೊಡೋರು ಸಮರ್ಥರದಾರ ನಾವು ತಿಳ್ಕೊಂಡ್ವಿ. ಏನೋ ಅಲ್ಲಿ ಪಾಟೀಲ್ ಇವತ್ತು ಅಲ್ಲಿಯ ಆಡಳಿತ ಆರುಗಳ ಪಕ್ಷದ ಏನಾದರೂ ತಪ್ಪುಗಳಾದ್ರೆ ಓಪನ್ ಆಗಿ ಮಾತಾಡುವಂಥ ಒಂದು ಎದೆಗಾರಿಕೆಯನ್ನು ತೋರಿಸಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಪಾಟೀಲರು. ಅವರು ಈ ಪ್ರಶ್ನೆಗಳನ್ನು ಮಾಡ್ತಾ ಅದೇ ಕಾಲಕ್ಕೆ ಜನಪರವಾದ ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತಾ ಒಂದು ಆಂಬಿಷಿಯಸ್ ರಾಜಕಾರಣಿಯಾಗಿ ಬೆಳೀಲಿ ಅನ್ನೋದು ಒಂದು ಸದಾಶಯ ಬೇಕದು ರಾಜಕಾರಣದಲ್ಲೇ. ಅದಕ್ಕಾಗಿ ಈ ಒಂದಿಷ್ಟು ನಮ್ಮ ಅನಿಸಿಕೆಲ್ಲ ಮಾತಾಡ್ತೀವಿ. ಈ ಆರೋಪ ಸತ್ಯಾನ ಸುಳ್ಳಾನ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗಿದ್ದು ತನಿಖೆ, ಇಲ್ಲ ಮಹಂತೇಶ್ ಕೌಜಲ್ಗಿ ಅವರು. ಇಲ್ಲ ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ಆರೋಪ ಮಾಡಿದಾರಂದ್ರೆ ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿನೂ ಇವತ್ತು ವಿಶ್ವನಾಥ್ ಪಾಟೀಲ್ರು ಅಂತ ಹೇಳ್ತಾ, ಇದು ಈಗ ನಡೆದಂಥ ನಮ್ಮ ಬೈಲಹೊಂಗಲದ ರಾಜಕೀಯ ಒಂದು ಸಣ್ಣ ಚಿತ್ರಣ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.